ಆಗಸ್ಟ್ 23ರಂದು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಸಮಾರಂಭದ ಪ್ರಯುಕ್ತ ನಗರದ ವಿಜ್ಞಾನ ಕೇಂದ್ರದಲ್ಲಿ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ನಗರದ ವಿಜ್ಞಾನ ಕೇಂದ್ರದಲ್ಲಿ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆ ಜಿಲ್ಲಾ ವಿಜ್ಞಾನ ಕೇಂದ್ರದ ವತಿಯಿಂದ ಮಾಡೆಲ್ ಮೇಕಿಂಗ್ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಸ್ತು ಪ್ರದರ್ಶನದಲ್ಲಿ ಕಲ್ಯಾಣ ಕರ್ನಾಟಕ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಸ್ಥಳದಲ್ಲೇ ವಿಜ್ಞಾನಕ್ಕೆ ಸಂಬಂಧಿಸಿದ ಡಿಫರೆಂಟ್ ಮಾಡೆಲ್ಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ವಿಜ್ಞಾನ ಕೇಂದ್ರ ತಾಂತ್ರಿಕ ಅಧಿಕಾರಿ ಪಿ ಕೃಷ್ಣಮೂರ್ತಿ ಅವರು ಮಕ್ಕಳಲ್ಲಿ ವಿಜ್ಞಾನದ ಕುರಿತು ಅರಿವು ಮೂಡಿಸಲು ಹಾಗೂ ಆಸಕ್ತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಮಾಡೆಲ್ ಮೇಕಿಂಗ್ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಯಾವ ವಿದ್ಯಾರ್ಥಿ ಅತ್ಯುತ್ತಮ ಮಾಡೆಲ್ ತಯಾರಿಸುತ್ತಾರೆ ಅವರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುವುದು ಎಂದು ತಿಳಿಸಿದರು. ಮಕ್ಕಳಿಗೆ ಒಂದು ಮಾಡೆಲ್ ಮೇಕಿಂಗ್ ಕಾಂಟೆಸ್ಟ್ ಅಂತ ಒಂದು ಮಾಡ್ತಾ ಇದ್ದೀವಿ. ಸೊ ನಮ್ಮ ವಿಜ್ಞಾನ ಕೇಂದ್ರದಿಂದ ಪ್ರತಿ ವರ್ಷವೂ ಈ ಮಾಡೆಲ್ ಮೇಕಿಂಗ್ ಕಾಂಟೆಸ್ಟನ್ನು ಮಾಡ್ತೇವೆ. ಸೊ ಇದರ ಉದ್ದೇಶ ಏನಂದರೆ, ಸಾಮಾನ್ಯವಾಗಿ ಶಾಲೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಬರ್ತಾರೆ, ಓದ್ತಾರೆ, ಎಕ್ಸಾಮ್ ಬರೀತಾರೆ, ಅಷ್ಟಕ್ಕೆ ಲಿಮಿಟ್ ಆಗಿರುತ್ತೆ. ಅವ್ರ ಅಕಾಡೆಮಿಕಲ್ಲಿ ಏನು ಓದ್ತಾರೆ ಅಷ್ಟು ಮಾತ್ರನೇ ಮುಂದೆ ಬರುತ್ತೆ. ಬಟ್ ಈ ಮಾಡೆಲ್ ಮೇಕಿಂಗ್ ಕಾಂಟೆಕ್ಸ್ಟಿಂದ ಅವ್ರಿಗೆ ಒಂದು ಸೈಂಟಿಫಿಕ್ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ. ಸೊ ಇದನ್ನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಅವರ ಒಂದು ಸ್ಕಿಲ್ ಏನು ನಾರ್ಮಲ್ಲಾಗಿ ಶಾಲೆಯಿಂದ ಬೆಳವಣಿಗೆ ಆಗುತ್ತೆ, ಇದರಲ್ಲಿ 10ರಷ್ಟು ಡೆವಲಪ್ ಆಗುತ್ತೆ. ಈ ರೀತಿ ಆ್ಯಕ್ಟಿವಿಟಿ ಬೇಸ್ಡ್ ಮಾಡೆಲ್ ಮಾಡೋದ್ರಿಂದ ಅವ್ರ ಸ್ಕಿಲ್ 10 ಟೈಮು ಡೆವಲಪ್ ಆಗುತ್ತೆ. ಮುಂದೆ ನಾಳೆ ದಿವಸ ಅವರು ಯಾವುದೇ ಒಂದು ಫೀಲ್ಡ್ಗೆ ಹೋಗ್ಬೋದು. ಅದರಲ್ಲಿ ಸಾಕಷ್ಟು ಪರಿಣತೆಯನ್ನು ಇದರಿಂದ ಅವ್ರಿಗೆ ಪ್ರಚೋದನೆಯಿಂದ ಆಗಲಿ ಅಥವಾ ಅವ್ರಿಗೆ ಮಾಡ್ತಕ್ಕಂಥ ಒಂದು ಸೈಂಟಿಫಿಕ್ ವಿಜ್ಞಾನದ ಮಹತ್ವದಿಂದಾಗಲಿ ಭಾಳಷ್ಟು ಬೆಳವಣಿಗೆ ಆಗ್ತವೆ. ಆದ್ದರಿಂದ ಪ್ರತಿ ವರ್ಷ ನಮ್ಮ ವಿಜ್ಞಾನ ಕೇಂದ್ರವು ಇಲ್ಲಿ ಈ ರೀತಿಯ ಒಂದು ಮಾಡೆಲ್ ಮೇಕಿಂಗ್ ಕಾಂಟೆಸ್ಟನ್ನು ಮಾಡ್ತೀವಿ. ಸ್ಪರ್ಧೆ ಅನ್ನೋದು ಒಂದು ವಿಷಯ ಅಷ್ಟೇ, ಆದರೂ ಕೂಡ ಅವ್ರಿಗೆ ಒಂದು ಅವಕಾಶ ನಾವೆಲ್ಲ ಶಾಲೆ ಮಕ್ಕಳಿಗೂ ಕೊಡ್ತೀವಿ. ಸೊ ಹೀಗಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸುಮಾರು ಮಕ್ಕಳು ಅವ್ರವ್ರ ಮಾಡೆಲ್ನ ಇಲ್ಲೇ ಬಂದು ಮಾಡೋಂತಕ್ಕಂಥದ್ದು, ಅವರೆಲ್ಲೋ ಮಾಡಿ ತೊಗೊಂಬಂದು ಇಡೋದಲ್ಲ. ಸೊ ಇಲ್ಲಿ ಅವರು ಒಂದು ಆ ಕಾನ್ಸೆಪ್ಟ್ನ ಏನು ಮಾಡ್ಕೊಂಬಂದಿರ್ತಾರೆ ಅದನ್ನು ಇಲ್ಲಿ ಸ್ವಂತ ಕೈಯಾರೆ ಮಾಡಿ ಇಲ್ಲಿ ಪ್ರದರ್ಶನ ಮಾಡಿ ಅವ್ರಿಗೆ ನಮ್ಮ ಜಡ್ಜ್ ಒಬ್ಬರು ಬರ್ತಾರೆ, ಅರುಣ್ ಅಂತ, ಅವ್ರು ಬಂದು ಅದನ್ನ ಜಡ್ಜ್ ಮಾಡಿ ಯಾರು ತುಂಬ ಉತ್ಕೃಷ್ಟವಾಗಿ ಮಾಡಿರ್ತಾರೋ ಆ ಮಾಡೆಲ್ಗೆ ಕೆಲವು ಪ್ರೈಸಸನ್ನು ಕೊಟ್ಟು ಅವನ್ನ ಎನ್ಕರೇಜ್ ಮಾಡಲಿಕ್ಕೆ ನಮ್ಮ ವಿಜ್ಞಾನ ಕೇಂದ್ರವು ಸಹಕರಿಸ್ತಿದೆ ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿಜ್ಞಾನ ಕೇಂದ್ರದ ಶಾರದಾ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.